ನಮಸ್ತೆ. ನೋಡಿ, ನಾನು ನಿಮ್ಮ ಗುಂಡ್ಲಪೇಟೆ ಓಂಕಾರ ಮಾತಾಡ್ತಿರೋದು. ಒಂದು ತೋಟ ಬಂದಿದೆ, ಕೋಕೋನಟ್ ಫಾರ್ಮು. ಅಡಿಕೆ ಮತ್ತು ತೆಂಗು ಎಲ್ಲ ತುಂಬ ಇದೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ 7 ಎಕರೆ ಇದೆ. 1 ಎಕರೆ, ಒಂದು ಕಾಲು ಎಕರೆ, 1.5 ಎಕರೆ ನಿಮಗೆ ಒತ್ತುವರಿ ಬರುತ್ತೆ. ನ್ಯಾಷನಲ್ ಊಟಿ ಮೈಸೂರು ಟು ಗುಂಡ್ಲಪೇಟೆ ನ್ಯಾಷನಲ್ ಹೈವೇಯಿಂದ ಜಸ್ಟ್ ಒಂದು 500 ಮೀಟ್ರ್ ಆಗುತ್ತೆ ಅಷ್ಟೇ. ಒಳ್ಳೆ ತೋಟ, ತುಂಬ ಚೆನ್ನಾಗಿದೆ. ಚಿಕ್ಕ ಗಿಡ ಕೂಡ ಹಾಕಿದ್ದಾರೆ, ದೊಡ್ಡದು ಗಿಡಗಳಿದ್ದಾವೆ. ಅಡಿಕೆ ಸಸಿ ಹಾಕಿದ್ದಾರೆ ತುಂಬ. ಟೋಟಲಿ ಈ ಭೂಮಿಲಿ 3 ಬೋರ್ವೆಲ್ ಇದೆ. ಇದೊಂದು ಬೋರ್ವೆಲ್ಲು, ನಿಮಗೆ ಇನ್ನೊಂದು 2 ಬೋರ್ವೆಲ್ ತೋರಿಸ್ತೀನಿ ಇವಾಗ. ಹಾಗೆ ಒಂದು ಹೌಸ್ ಮನೆ ಕೂಡ ಇದೆ, ನೀಟಾಗಿ ಮಾಡಿದ್ದಾರೆ. CC ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ ನೀಟಾಗಿ ಚೆನ್ನಾಗಿ. ನೋಡಿ, ಅವರೇ ಓನ್ TC ಹಾಕ್ಸ್ಕೊಂಡಿದ್ದಾರೆ. ಈ ತೋಟಕ್ಕೆ ಅವ್ರಿಗೇ ಓನ್ TC ಇದೆ. ವಾಟರ್ ಸೋರ್ಸ್ ಮಾತ್ರ ಸಿಕ್ಕಾಪಟ್ಟೆ ನೀರಿದೆ. 3 ಇಂಚು ನೀರು ಹೊಡೆಯುತ್ತೆ. ಒಂದು ಬೋರ್ವೆಲಲ್ಲಿ 3 ಇಂಚು 3.5 ಇಂಚು ನೀರಿದೆ. ಇದೇನಿದು ಸಣ್ಣ ಗಿಡನೂ ಇದೆ, ದೊಡ್ಡ ಗಿಡನೂ ಇದೆ. ಅಂದರೆ ಒಂದು ಏನಕ್ಕೆ ಅಂದರೆ, ಇದನ್ನು ದೊಡ್ಡ ಗಿಡ ಡೆಮಲನ್ಸ್ ಮಾಡಿದ್ರೂ ಕೂಡ ಇದು ರನ್ನಿಂಗ್ ಆಗುತ್ತೆ. ಆಲ್ರೆಡಿ ಇದನ್ನು ತೋಟ ಥರ ಮಾಡಿದ್ದಾರೆ ನೋಡಿ. ಟೀ ಕಾಫಿ ಕುಡಿಲಿಕ್ಕೆ ಒಂದು ಹೌಸ್ ಮಾಡಿದ್ದಾರೆ. ಇದು 7 ಎಕರೆ ಬರುತ್ತೆ ತೋಟ. 7 ಎಕರೆ ಇದೆ. 1 ಎಕರೆ ಬಂದವರು ಎಕರೆಗೆ 60 ಲಕ್ಷ ಹೇಳ್ತಾಯಿದ್ದಾರೆ. ಒಂದು ಸ್ವಲ್ಪ ನೆಗೆಸಿಬಲ್ ಆಗುತ್ತೆ. ಓನರ್ ಟು ಓನರ್ ಸೀಟಿಂಗ್ ಇರುತ್ತೆ. ನಮ್ಮದು 2% ಮಾಮೂಲಿ 2% ಕಮಿಷನ್ ಇರುತ್ತೆ. ನೀವು ಡಾಕ್ಯುಮೆಂಟ್ಗಳು ಮಾಡ್ಕೊಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಎಲ್ಲ ಡ್ರಿಪ್ ಇರಿಗೇಷನ್ ಆಗಿದೆ. ವಾಟರ್ ಸೋರ್ಸ್ ಮಾತ್ರ ಸಿಕ್ಕಾಪಟ್ಟೆ ನೀರಿದೆ. ಪಕ್ಕದಲ್ಲೇ ನಾಲ್ವೆ ಇದೆ, ಪಕ್ಕದಲ್ಲಿ ನಾಲ್ವೆ ಕೂಡ ಇದೆ, ಹರಿತಾ ಇದೆ. CC ಕ್ಯಾಮ್ರಾ ಇದೆ, 3-4 CC ಕ್ಯಾಮ್ರಾ ಹಾಕಿದ್ದಾರೆ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಆಮೇಲೆ ಕಮೆಂಟ್ ಮಾಡ್ತೀರಾ, ಅಲ್ಲೇ ಕೂತ್ಕೊಂಡು ಕಮೆಂಟ್ ಮಾಡಿಬಿಡಿ. ದಯವಿಟ್ಟು ನೋಡಿ, ಒಂದ್ಸಲ ವಿಸಿಟ್ ಮಾಡಿ ಸರ್. ಪ್ರಾಪರ್ಟಿ ಏನು ಅಷ್ಟು ರೇಟ್ ಹೇಳ್ತಿದ್ದೀರಾ ಅಂತ ಕಮೆಂಟ್ ಮಾಡ್ತೀರಾ. ಫಸ್ಟ್ ಬಂದು ವಿಸಿಟ್ ಮಾಡಿ, ಲ್ಯಾಂಡ್ ನೋಡಿ, ಆಮೇಲೆ ನೀವು ಬೇಕಾದ್ರೆ ಕಮೆಂಟ್ ಮಾಡಿ, ಸರಿನಾ? ದಯವಿಟ್ಟು ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡಿ. ಬಂದು ಲ್ಯಾಂಡ್ ನೋಡಿ ಸರ್. ಹೈವೇಯಿಂದ ಎಷ್ಟು ಕಿಲೋಮೀಟ್ರ್ ಇದೆ, ಎಲ್ಲಿದೆ, ಏನಿದೆ, ಯಾವ ಏರಿಯಾದಲ್ಲಿದೆ ಅನ್ನೋದನ್ನ ನೀವು ದಯವಿಟ್ಟು ಗಮನದಲ್ಲಿ ಮಾಡಿಕೊಂಡು ನೀವು ನೋಡಿ. ಆಮೇಲೆ ಏನು ಬೇಕಾದ್ರೆ ನೀವು ಏನು ಬೇಕಾದ್ರೂ ಕಮೆಂಟ್ ಮಾಡಬೇಕಾದ್ರೆ. ನೋಡಿ, ಇದೊಂದು CC ಕ್ಯಾಮ್ರಾ ಹಾಕಿದ್ದಾರೆ. ಮನೆ ಹತ್ರ ಒಂದು, ಇಲ್ಲೊಂದು, ಈ ಕಡೆ ಎಲ್ಲ ಅಡಿಕೆ ಸಸಿನೂ ಕೂಡ ಹಾಕಿದ್ದಾರೆ. ಈ ಕಡೆ ಫುಲ್ಲು ತೆಂಗು ಎಲ್ಲ ಹಾಕಿದ್ದಾರೆ ನೀಟಾಗಿ. ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಒಂದು 190-180 ಆಗ್ಬೋದು. 190 ಕಿಲೋಮೀಟ್ರ್ ಆಗುತ್ತೆ. ಮರ ಎಲ್ಲ ತುಂಬ ಹೈಟ್ ಇದೆ, ಬಟ್ ಆದರೆ ಒಳ್ಳೆ ಇಳುವರಿ ಇದೆ, ಒಳ್ಳೆ ಈಡು ಬರ್ತಾ ಇದೆ, ಚೆನ್ನಾಗಿದೆ. ಹಿಂಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನೋಡಿ, ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂದ್ಗಡೆ ಲಗೇಜ್ ಇಟ್ಕೊಳ್ಳೋಕ್ಕೆ ಮತ್ತು ನಿಂತ್ಕೊಳ್ಳೋಕ್ಕೆ ಮನೆ ಚೆನ್ನಾಗಿ ಮಾಡಿದ್ದಾರೆ.
ನೋಡಿ ಇದೇ ರೋಡು ಮಣ್ ರೋಡು. ನಿಮಗೆ NH ನ್ಯಾಷನಲ್ ಹೈವೇಯಿಂದ ಬರೀ ಕೇವಲ ಒಂದು 500 ಮೀಟ್ರ್ 600 ಮೀಟ್ರ್ ಬರುತ್ತೆ ಅಷ್ಟೇ. ಓಕೆ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು.